ಇನ್ನು ರಾಜ್ಯಪಾಲರು ಅಧಿವೇಶನದ ಭಾಷಣ ಇದೆಯಲ್ಲ ಅದು ಅವರ ಹಕ್ಕು. ಇವರು ಬರ್ದಿದ್ದನ್ನೆಲ್ಲ ಓದಬೇಕು ಅಂತ ಎಲ್ಲೂ ಕೂಡ ಬರೆದಿಲ್ಲ. ರಾಜ್ಯಪಾಲರ ಭಾಷಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಜ್ಯಪಾಲರ ಭಾಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯಪಾಲರು ಅಧಿವೇಶನದ ಭಾಷಣ ಮಾಡುವಂಥದ್ದು ಅದು ಅವರ ಹಕ್ಕು. ಇವರು ಬರೆದಿದ್ದನ್ನೆಲ್ಲ ಓದಬೇಕು ಅಂತ ಎಲ್ಲೂ ಕೂಡ ಬರೆದಿಲ್ಲ. ರಾಜ್ಯಪಾಲರ ವಿವೇಚನೆಗೆ ತಕ್ಕಂತೆ ಭಾಷಣ ಮಾಡೋದಕ್ಕೆ ಬಿಡಿ. ರಾಜ್ಯಪಾಲರ ಭಾಷಣಕ್ಕೆ ಅದರದ್ದೇ ಆದ ಗೌರವ ಇದೆ. ಗೌರವವಾಗಿ ರಾಜ್ಯಪಾಲರನ್ನ ನಡೆಸಿಕೊಳ್ಳಿ ಅಂತ ಆರ್ ಅಶೋಕ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ರಾಜಕೀಯ ಸಂಚಲನಕ್ಕೂ ಕೂಡ ಕಾರಣ ಆಗ್ತಾ ಇದೆ ಈ ವಿಚಾರ. ನಾಳೆ ರಾಜ್ಯಪಾಲರ ನಡೆ ಏನಿರುತ್ತೆ, ಯಾಕಂತಂದ್ರೆ ಈಗ ಆಲ್ರೆಡಿ ಅವ್ರ ಪ್ರಕಾರ ಒಂದಷ್ಟು ವಿಚಾರಗಳನ್ನು ಮಾಡುವಂಥ ಕೆಲಸ, ಬದಲಾವಣೆ ಮಾಡುವಂಥ ಕೆಲಸ ಆಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರ ಜೊತೆಗೆ ಚಿಟ್ಚಾಟ್ ನಡೆಸಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ವಿಬಿಜಿ ರಾಮ್ಜಿ ಯೋಜನೆಯನ್ನು ವಿರೋಧಿಸಿ ಕಾಂಗ್ರೆಸ್ ಸರ್ಕಾರ ನಾಳೆ ವಿಧಾನಮಂಡಲ ಜಂಟಿ ಅಧಿವೇಶನ ಕರೆದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಸರ್ ಇದ್ದಾರೆ. ಸರ್, ಇವತ್ತು ವಿಶೇಷ ಅಧಿವೇಶನಕ್ಕೆ ಎಷ್ಟು ಮಹತ್ವವನ್ನು ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ? ಈ ರಾಜ್ಯದಲ್ಲಿ ಆಗ್ತಿರುವಂಥ ಕಾನೂನು ಸುವ್ಯವಸ್ಥೆ ವೈಫಲ್ಯ ಆಗಿರಬಹುದು, ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಇದೊಂದು ಮಹಾತ್ಮ ಗಾಂಧಿ ಹೆಸರನ್ನು ಬದಲಾಯಿಸಿದ್ದಾರೆ ಅನ್ನುವಂಥದ್ದು ನೆಪ ಮಾತ್ರಣ. ಇದು ಯಾವ ರೀತಿ ನೋಡ್ತೀರಿ ಸರ್ ನೀವು? ಇಲ್ಲಿ ಕಾಂಗ್ರೆಸ್ ಅವರಿಗೆ ಸೋನಿಯಾ ಗಾಂಧಿನ, ರಾಹುಲ್ ಗಾಂಧಿನ ಮೆಚ್ಚಿಸೋಕ್ಕೋಸ್ಕರ ಕರೆದಿರುವಂಥ ಸಭೆ ಇದು. ಇದರಲ್ಲಿ ಆ ಥರದ್ದು ಏನು ವಿಶೇಷ ಏನಿಲ್ಲ. ಇವ್ರಿಗೆ ವಿರೋಧ ಮಾಡಬೇಕು ಅಂದರೆ ಇವರ ಎಲ್ಲ MLAಗಳು, ಕಾಂಗ್ರೆಸ್ MLAಗಳು, MP ಗಳನ್ನ ಸಹಿ ಮಾಡಿ ಕಳಿಸ್ಬೋದಾಯಿತು. ನಾವಂತೂ ಇದಕ್ಕೆ ಒಪ್ಪಿಗೆ ಕೊಡಲ್ಲ, JDS ಒಪ್ಪಿಗೆ ಕೊಡಲ್ಲ. ಅದಕ್ಕೆ ವಿಶೇಷ ಅಧಿವೇಶನ ಕರೆದು ಜನರ ತೆರಿಗೆ ಹಣವನ್ನು ಪೋಲ್ ಮಾಡಿ ಹೋಗುವಂಥ ಅವಶ್ಯಕತೆ ಏನಿದೆ? ತಪ್ಪು ಇದು. ಈ ಥರ ಮಾಡೋದ್ರಿಂದ ಸಂವಿಧಾನಕ್ಕೆ ಅಗೌರವ ತರ್ತಾ ಇದ್ದಾರೆ. ಮತ್ತು ಗವರ್ನರ್ ಅವರಿಗೆ ಒತ್ತಡ ಹಾಕಿ ನೀವು ಹಿಂಗೆ ಭಾಷಣ ಮಾಡಬೇಕು ಅಂತ ಹೇಳೋದನ್ನು ಕೂಡ ಅದು ಗವರ್ನರ್ಗೆ ಅವಮಾನ. ಸರ್, ಸಂವಿಧಾನದಲ್ಲಿ ಅವಕಾಶ ಇದೆ. ರಾಜ್ಯಪಾಲರ ಭಾಷಣಕ್ಕೆ ಒತ್ತಾಯ ಮಾಡ್ತಿದ್ದಾರೆ. ನಿರಾಕರಣೆ ಮಾಡಿದ್ರು ಕೂಡ ಮನವೊಲಿಸುವಂಥ ಕೆಲಸಕ್ಕೆ ಮುಂದಾಗ್ತದೆ. ಅವ್ರಿಗೆ ಅಧಿಕಾರ ಇಲ್ಲ, ಹಿಂಗೆ ಓದಬೇಕು ಅಂಥೇಳಿ. ಈಗ ಕೆಲವು ಅಸಂವಿಧಾನಿಕ ಪದಗಳಿರ್ತವೆ, ವ್ಯಕ್ತಿ ನಿಂದನೆ ಪದವಿಗಳಿರ್ತದೆ, ಕೇಂದ್ರದ ಮಂತ್ರಿಗಳ ಬಗ್ಗೆ ಟೀಕೆ ಮಾಡೋದಿರ್ತೈತೆ. ಈ ಥರದ್ದೆಲ್ಲ ಪದಗಳನ್ನು ಓದಬೇಕು ಅಂತ ಇಲ್ಲ. ಎಲ್ಲೂ ಕೂಡ ಸಂವಿಧಾನದ 175 ಮತ್ತು 76ರಲ್ಲಿ ಅಲ್ಲಿ ಓದಲೇಬೇಕು ಅಂತ ಎಲ್ಲೂ ಇಲ್ಲ. ಓದಬೇಕು ಅಂತ ಇದೆ, ಓದಲೇಬೇಕು ಅಂತ ಕಡ್ಡಾಯ ಏನಿಲ್ಲ. ಅದರಿಂದ ಮೊದಲ ಅಕ್ಷರ ಓದ್ಬೋದು, ಕೊನೆಯಲ್ಲಿ ಅಕ್ಷರ ಓದಿ ಕಂಪ್ಲೀಟ್ ಅಂತಲೂ ಹೇಳ್ಬೋದು. ಅದು ಆದರೆ ಗವರ್ನರ್ ಅವರು ರಾಜ್ಯಪಾಲರ ಇದು ಜಂಟಿ ಅಧಿವೇಶನ ಉದ್ದೇಶಿ ಮಾತಾಡುವ ಅಧಿಕಾರ ಗವರ್ನರ್ಗೆ ಇದ್ದೇ ಇದೆ. ಸರ್, ಗವರ್ನರ್ಗೆ ಏನಾದರೂ ಅಪಮಾನ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಿದೆಯಾ? ನಿರಂತರವಾಗಿ ಮಾಡ್ತಾ ಇದ್ದಾರೆ. ಹಿಂದೆ ಮೂಡಾ ಕೇಸಲ್ಲಿ ಅನುಮತಿ ಕೊಟ್ಟಾಗೂ ಕೂಡ ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ. ಇನ್ನೂ ಆ ಕೋರ್ಟ್ ನಡೀತಾ ಇದೆ. 14 ಸೈಟ್ ವಾಪಸ್ ಬಂತು, ಕೊಟ್ಟಿದ್ದಾರೆ ನಮ್ಮ BJP ಹೋರಾಟದ ಫಲವಾಗಿ. ಈಗ ಗವರ್ನರ್ಗೆ ಅವ್ರಿಗೆ ಏನು ಸಂವಿಧಾನಿಕವಾಗಿ ಅವರು ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡಬೇಕು. ಇವರು ಕೇಂದ್ರ ಮತ್ತು ರಾಜ್ಯದ ಈ ಸೇತುವೆನ ಒಡೆದಾಕುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಇದು ನಾಚಿಕೆಗೇಡಿನ ವಿಚಾರ ಕಾಂಗ್ರೆಸ್ ಅವ್ರಿಗೆ. ಸರ್, ಕೊನೆಯದಾಗಿ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ನರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದ ಹೊರಗೆ ಹೋರಾಟಕ್ಕೆ ಕಾಂಗ್ರೆಸ್ ಇದೀಗ ಮುಂದಾಗ್ತಿದೆ. ನಾಳೆ ನಾವು JDS ಸಮನ್ವಯ ಸಮಿತಿ ಮಾಡ್ತಾ ಇದ್ದೀರಿ, ನಾಳೆ 4 ಗಂಟೆಗೆ. ಅದಾದಮೇಲೆ ನಾವು ತೀರ್ಮಾನ ಮಾಡ್ತೀರಿ ಏನು ಮಾಡಬೇಕು ಸದನದೊಳಗಡೆ ಅನ್ನೋ ತೀರ್ಮಾನವನ್ನು ಮಾಡ್ತೀರಿ. ಥ್ಯಾಂಕ್ ಯು. ಇದಿಷ್ಟು ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.